ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಯುವ ಜನತೆಯೇ ಈ ದೇಶದ ಭವಿಷ್ಯ. ಜೆನ್ಸಿ ಪೀಳಿಗೆ ನನ್ನ ಗೆಳೆಯರು. ಅವರು ದಾರಿ ತಪ್ಪಿದ್ರೂ ಕ್ಷಮಿಸುವ ದೊಡ್ಡತನ ನಮ್ಮಲ್ಲಿದೆ. ಸಾರ್ವಜನಿಕ ವೇದಿಕೆಗಳಲ್ಲಿ, ಭಾಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂತಹ ಪ್ರೀತಿ, ಅನುಕಂಪದ ಮಾತುಗಳು ನಾವು ಪದೇ ಪದೇ ಕೇಳ್ತಿರ್ತೇವೆ. ಕೇಳೋದಕ್ಕೆ ಇವು ಅತ್ಯಂತ ಪ್ರಜಾಸತ್ತಾತ್ಮಕ, ಉತ್ತರವಾದಿ ನಾಯಕನ ಮಾತುಗಳಂತೆ ಕೇಳ್ತದೆ. ಆದ್ರೆ ಪ್ರಶ್ನೆ ಇರೋದು ಇಲ್ಲಿಯೇ. ಈ ಸ್ನೇಹ ಮತ್ತು ಕ್ಷಮೆ ಅನ್ನುವಂತಹ ಪದಗಳು ಕೇವಲ ವೇದಿಕೆಯ ಭಾಷಣಗಳಿಗೆ ಮಾತ್ರ ಸೀಮಿತವಾಯಿತೆ, ಅಥವಾ ವಾಸ್ತವದಲ್ಲೂ ಕೂಡ ಸರ್ಕಾರ ಯುವ ಜನತೆಯನ್ನ ಹಾಗೆಯೇ ಕಾಣ್ತಾ ಇದೆಯೇ? मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था, लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं। एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं, लेकिन समय है इन बच्चों को गले लगा करके राह दिखाने का। ಯಾಕಂದ್ರೆ ಪ್ರಧಾನಿಯವರ ಮಾತುಗಳಿಗೂ ಮತ್ತು ಅವರದ್ದೇ ಸರ್ಕಾರದ ಆಡಳಿತ ಯಂತ್ರ ನಡೆದುಕೊಳ್ತಾ ಇರುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅತ್ತ ಪ್ರಧಾನಿ ನಾನು ನಿಮ್ಮೊಂದಿಗೆ ಇದ್ದೀನಿ ಅಂದ್ರೆ, ಇತ್ತ ಪೊಲೀಸರು ಪ್ರತಿಭಟನಾ ನಿರತ ಯುವಕರ ಬೆನ್ನಿಗೆ ಎಫ್ಐಆರ್ ಅಸ್ತ್ರವನ್ನ ಬೀಸ್ತಾ ಇದ್ದಾರೆ. ಇದು ಸರ್ಕಾರದ ದ್ವಂದ್ವ ನೀತಿಯಲ್ಲದೆ ಮತ್ತಿನ್ನೇನು ಹೇಳಿ. ಈ ಮಾತುಗಳಿಗೆ ಇತ್ತೀಚೆಗೆ ನಡೆದಂತಹ ಒಂದು ತಾಜಾ ಘಟನೆಯೇ ಸಾಕ್ಷಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯ ಅಕ್ರಮವನ್ನ ಖಂಡಿಸಿ ಸಾವಿರಾರು ವಿದ್ಯಾರ್ಥಿಗಳು, ಜೆನ್ಸಿ ಯುವಕರು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ರು. ತಮ್ಮ ಭವಿಷ್ಯದ ಜೊತೆ ಚಲ್ಲಾಟವಾಡಿದಂತಹ ವ್ಯವಸ್ಥೆಯ ವಿರುದ್ಧ ಯುವ ಜನರಲ್ಲಿ ತೀವ್ರ ಆಕ್ರೋಶ ಆಯಿತು. ಆ ಆಕ್ರೋಶದ ಭರದಲ್ಲಿ ಯುವತಿಯೊಬ್ಳು ಪ್ರಧಾನಿಯವರ ವಿರುದ್ಧ ಕೆಲವು ಕಟು ಪದಗಳನ್ನ ಬಳಸಿದ್ಲು. ಹೌದು, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಾಯಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದು ಸಾಮಾನ್ಯ. ಆದ್ರೆ ಆಡಳಿತ ಯಂತ್ರ ಏನ್ ಮಾಡಿತು ಗೊತ್ತಾ? ಆಕೆಯ ಆಕ್ರೋಶದ ಪದಗಳನ್ನೇ ನೆಪವಾಗಿ ಇಟ್ಕೊಂಡು ಭಾರತೀಯ ನ್ಯಾಯ ಸಂಹಿತೆಯ ಕ್ರಿಮಿನಲ್ ಮಾನನಷ್ಟ, ಶಾಂತಿ ಕದಡುವ ಯತ್ನದಂತಹ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ 0 ಎಫ್ಐಆರ್ ದಾಖಲಿಸಿ ದೆಹಲಿ ಪೊಲೀಸರಿಗೆ ಹಸ್ತಾಂತರಿಸಿತು. ಇಲ್ಲಿ ಪ್ರಜಾಪ್ರಭುತ್ವದ ಸಾಮಾನ್ಯ ಪ್ರಜೆಗಳು ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ ನೋಡಿ. ಪ್ರಧಾನಿಯವರು ನಿಜಕ್ಕೂ ಆ ಯುವತಿಯನ್ನ ದಾರಿ ತಪ್ಪಿದ ಮಗಳು ಅಂತ ಭಾವಿಸಿ ಕ್ಷಮಿಸಿದ್ರೆ ಈ ಮಟ್ಟದ ಕಠಿಣ ಪೊಲೀಸ್ ಕಾರ್ಯಾಚರಣೆಯ ಅಗತ್ಯ ಏನಿತ್ತು? ಪ್ರಧಾನಿಯವರ ನಿಘಂಟಿನಲ್ಲಿ ಗೆಳೆಯರು ಮತ್ತು ಕ್ಷಮೆ ಅನ್ನುವಂತಹ ಪದಗಳಿಗೆ ಬೇರೆಯದೇ ಅರ್ಥ ಇದೆಯಾ? ಹಾಗಾದ್ರೆ ಕೇವಲ ಎಫ್ಐಆರ್ ದಾಖಲಿಸುವುದಕ್ಕೆ ಈ ಕಾರ್ಯಾಚರಣೆ ನಿಲ್ಲಿಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಯುವತಿಯರ ವೈಯಕ್ತಿಕ ಮಾಹಿತಿ, ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟು ಅವರಿಗೆ ಬೆದರಿಕೆ ಹಾಕುವ, ಅವರ ಚಾರಿತ್ರ್ಯ ವಧೆ ಮಾಡುವಂತಹ ಕೆಲಸ ಕೂಡ ಸದ್ದಿಲ್ಲದೆ ನಡೆಯಿತು. ಒಮ್ಮೆ ಯೋಚಿಸಿ, ನಮ್ಮ ಹಕ್ಕುಗಳಿಗಾಗಿ, ನ್ಯಾಯಯುತ ಪರೀಕ್ಷೆಗಾಗಿ ಧ್ವನಿ ಎತ್ತಿದ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡಿದ ಬಹುಮಾನ ಏನು? ಬೆದರಿಕೆ, ಆತಂಕ ಮತ್ತು ಎಫ್ಐಆರ್. ಇದು ಕೇವಲ ಒಬ್ಬ ಯುವತಿಯ ಅಥವಾ ಒಂದು ಪ್ರತಿಭಟನೆಯ ಕಥೆ ಅಲ್ಲ ವೀಕ್ಷಕರೇ. ಇಡೀ ದೇಶದ ಯುವ ಜನತೆಯನ್ನ ಭಯದ ವಾತಾವರಣದಲ್ಲಿ ಇಡುವಂತಹ ಒಂದು ಪ್ರಯತ್ನ. ಭಾಷಣದಲ್ಲಿ ಪ್ರಜಾಪ್ರಭುತ್ವದ ಸಹಿಷ್ಣುತೆ ಮೆರೆಯೋದು, ಆದ್ರೆ ವಾಸ್ತವದಲ್ಲಿ ಪೊಲೀಸರ ಮೂಲಕ ದಮನಕಾರಿ ನೀತಿಯನ್ನ ಅನುಸರಿಸೋದು ಪ್ರಧಾನಿಯವರ ಅಸ್ಥಿರ ಹಾಗೂ ಎಡೆಬಿಡಂಗಿ ನಿಲುವನ್ನ ಸ್ಪಷ್ಟವಾಗಿ ತೋರಿಸ್ತದೆ. ಯುವಕರು ಪ್ರಶ್ನೆ ಕೇಳಿದ್ರೆ ಅವರನ್ನ ದೇಶದ್ರೋಹಿಗಳಂತೆ, ಕ್ರಿಮಿನಲ್ಗಳಂತೆ ಬಿಂಬಿಸಲಾದ್ರೆ, ಪ್ರಧಾನಿಯವರು ವೇದಿಕೆಯಲ್ಲಿ ಹೇಳುವಂತಹ ಆ ಫ್ರೆಂಡ್ಸ್ ಅನ್ನುವಂತಹ ಮಾತು ಬರೀ ರಾಜಕೀಯ ಗಿಮಿಕ್ ಅಷ್ಟೇ ಅಲ್ವಾ? ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಗಂಭೀರ ವಿಷಯ ಏನು ಅಂತ ಹೇಳಿದ್ರೆ, ಈ ಜೆನ್ಸಿ ಅಥವಾ ಇಂದಿನ ಯುವ ಪೀಳಿಗೆ ಸುಮ್ನೆ ಬೀದಿಗೆ ಬರ್ತಾ ಇಲ್ಲ. ಉದ್ಯೋಗಾವಕಾಶಗಳ ಅಭಾವ, ವರ್ಷವಿಡೀ ಕಷ್ಟಪಟ್ಟು ಓದಿದ ಪರೀಕ್ಷೆಗಳಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದ ಬಗೆಗಿನ ಒಂದು ಅನಿಶ್ಚಿತತೆ, ಹೀಗೆ ಸಾಲು ಸಾಲು ಸಮಸ್ಯೆಗಳಿಂದ ಬೆಂದು ಹೋಗಿರುವಂತಹ ಯುವ ಸಮುದಾಯಕ್ಕೆ ಇವತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಡೋದನ್ನ ಬಿಟ್ಟು ಬೇರೆ ದಾರಿಯೇ ಇಲ್ಲದಂತಾಗಿದೆ. ಆದ್ರೆ ಈ ಯುವಕರ ಆಕ್ರೋಶದ ಹಿಂದಿರುವ ಮೂಲ ಕಾರಣವನ್ನ ಸರಿಪಡಿಸಬೇಕಾದ ಆಡಳಿತ ಯಂತ್ರ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಯುವಕರನ್ನೇ ಅಪರಾಧಿಗಳನ್ನಾಗಿ ಮಾಡ್ತಾ ಇದೆ. ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅನ್ನುವ ನಾಯಕರು ಅದೇ ದೇಶದ ಬೆನ್ನೆಲುಬಾಗಿರುವಂತಹ ಯುವಕರ ಧ್ವನಿಯನ್ನ ಅಡಗಿಸೋದಕ್ಕೆ ಪೊಲೀಸ್ ಶಕ್ತಿಗಳನ್ನ ಬಳಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ.
ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸೋತ ಸರ್ಕಾರ ಪ್ರಶ್ನೆ ಕೇಳುವವರನ್ನೇ ಶಾಂತಿ ಕದಡುವವರು ಅಂತ ಬಿಂಬಿಸ್ತಾ ಇರೋದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ತಪ್ಪುಗಳನ್ನ, ವ್ಯವಸ್ಥೆಯ ವೈಫಲ್ಯಗಳನ್ನ ಪ್ರಶ್ನಿಸೋದು ಪ್ರತಿಯೊಬ್ಬ ಪ್ರಜೆಯ, ಅದರಲ್ಲೂ ಯುವ ಜನತೆಯ ಸಾಂವಿಧಾನಿಕ ಹಕ್ಕು. ದೇಶದ ಯುವ ಜನತೆಯನ್ನ ಸ್ನೇಹಿತರು ಅಂತ ಕರೆದು ಬೆನ್ನು ತಟ್ಟುವ ನಾಯಕ ಅವರ ಸಾತ್ವಿಕ ಸಿಟ್ಟನ್ನ, ಅವರ ಭವಿಷ್ಯದ ಕಾಳಜಿಯನ್ನ ಅರ್ಥ ಮಾಡಿಕೊಳ್ಬೇಕೇ ವಿನಃ ಅವರ ಮೇಲೆ ಪೊಲೀಸರನ್ನ ಛೂ ಬಿಡೋದು ಅಲ್ಲ. ಅಧಿಕಾರದಲ್ಲಿರುವವರು ವಿಮರ್ಶೆಯನ್ನ ಸಹಿಸಿಕೊಳ್ಳುವ ಉದಾರತೆಯನ್ನ ತೋರಿಸಬೇಕು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಯುವ ಜನರ ಧ್ವನಿಯನ್ನ ಎಫ್ಐಆರ್ ಅಥವಾ ಪೊಲೀಸ್ ಬಲಪ್ರಯೋಗದ ಮೂಲಕ ಹತೋಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಂದ. ಅಂಜಿಕೆ ಹುಟ್ಟಿಸಿ ಬಾಯಿ ಮುಚ್ಚಿಸುವ ಈ ತಂತ್ರಗಳು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಧಕ್ಕೆ ತರ್ತದೆ. ಕೊನೆಯದಾಗಿ ಮಾತು ಮತ್ತು ಕೃತಿಯ ನಡುವಿನ ಈ ಬೃಹತ್ ಕಂದಕವನ್ನ ಸರ್ಕಾರ ತಕ್ಷಣವೇ ಸರಿಪಡಿಸಿಕೊಳ್ಬೇಕಿದೆ. ಭಾಷಣಗಳಲ್ಲಿ ಕೊಡುವ ಸಿಹಿ ಮುತ್ತುಗಳು ವಾಸ್ತವದಲ್ಲಿ ಕಹಿ ಗುಳಿಗೆಯಾಗಬಾರ್ದಲ್ವಾ? ಯುವ ಜನತೆಯ ಆಕ್ರೋಶವನ್ನ ಹತ್ತಿಕ್ಕುವ ಬದಲು ಜನರ ಪ್ರಶ್ನೆಗಳಿಗೆ ನೇರ ಉತ್ತರ ಕೊಡುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಇಲ್ದಿದ್ರೆ ಪ್ರಧಾನಿ ಮೋದಿ ಅವರು ಹೇಳುವ ಕ್ಷಮೆ ಮತ್ತು ಸ್ನೇಹ ಅನ್ನುವಂತಹ ಪದಗಳು ಕೇವಲ ಚುನಾವಣೆಯ ಭಾಷಣದ ಶಬ್ದಗಳಾಗಿ ಉಳಿಯಲಿದೆಯೇ ಹೊರತು ಅದಕ್ಕೆ ಯಾವುದೇ ನೈತಿಕ ಮೌಲ್ಯ ಇರೋದಿಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.